ಸೋಷಿಯಲ್ ಮೀಡಿಯಾ ಜಮಾನ ಇದು. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಸಾಮಾಜಿಕ ಜಾಲತಾಣ ಹುಚ್ಚು ಆವರಿಸಿದೆ. ಇಂಥ ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡಿದ್ದಕ್ಕೆ ಇವತ್ತು ನೇಪಾಳದಲ್ಲಿ ದೊಡ್ಡ ರಕ್ತಪಾತ ನಡೆದು ಹೋಗಿದೆ. ನೇಪಾಳ ದೇಶದ ಯುವ ಸಮೂಹದ ಆಕ್ರೋಶ ನೋಡಿ. ಹೇಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ಹೇಗೆ ಭದ್ರತಾ ಪಡೆಗಳ ವಾಹನಗಳನ್ನು ಹತ್ತಿ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ. ಬೋರ್ಡ್ಗಳನ್ನೆಲ್ಲ ಕಿತ್ತು ಹಾಕಿದ್ರು, ಸರ್ಕಾರಿ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡಿದ್ರು, ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಿದ್ರು. ಆದರೂ ಸಿಟ್ಟು ಕಡಿಮೆ ಆಗಲಿಲ್ಲ. ಸಂಸತ್ತಿನ ಆವರಣಕ್ಕೆ ನುಗ್ಗಿ ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಹಚ್ಚಿದ್ರು. ನೇಪಾಳ ರಕ್ಷಣಾ ಪಡೆಗಳಿಂದ ಯುವಕರ ಪ್ರತಿಭಟನೆ ತಡೆಯೋಕ್ಕಾಗಲಿಲ್ಲ. ಮೊದಲು ಟಿಯರ್ ಗ್ಯಾಸ್ ಹಾಕಿದ್ರು, ಜಲಫಿರಂಗಿ ಬಳಸಿದ್ರು, ಕೊನೆಗೆ ಕಂಡವರ ಮೇಲೆ ಗುಂಡು ಹಾರಿಸಿಬಿಟ್ರು. ಕಠ್ಮಂಡುವಿನಲ್ಲಿ ನಡೆದ ಈ ಪ್ರತಿಭಟನೆಯ ಕಿಚ್ಚಿನಲ್ಲಿ 18 ಜನರ ಸಾವಾಗಿದೆ. 120 ಜನರಿಗೆ ಗಂಭೀರ ಗಾಯಗಳಾಗಿವೆ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ನೇಪಾಳ ರಾಜಧಾನಿ ಕಠ್ಮಂಡು ಅಕ್ಷರಶಃ ಸ್ಮಶಾನವಾಗಿದ್ದು, ಕಂಡಲ್ಲಿ ಗುಂಡಿಕ್ಕುವ ಆದೇಶವನ್ನೂ ನೇಪಾಳ ಸರ್ಕಾರ ಮಾಡಿದೆ. ಅಷ್ಟಕ್ಕೂ ನೇಪಾಳ ಈ ಮಟ್ಟಿಗೆ ಹೊತ್ತಿ ಉರಿಯೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾಗಳ ಮೇಲೆ ಹೇರಿದ ನಿರ್ಬಂಧ. ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧಿಸಿದ್ದಕ್ಕೆ ರಕ್ತಪಾತ. ನೇಪಾಳ ಸರ್ಕಾರ 26 ನೋಂದಾಯಿಸದ ಸಾಮಾಜಿಕ ಜಾಲತಾಣಗಳನ್ನು ಶುಕ್ರವಾರದಿಂದಲೇ ಬ್ಯಾನ್ ಮಾಡಿದೆ. ಮೊದಲೇ ಯುವಕರು ಸೋಷಿಯಲ್ ಮೀಡಿಯಾ ಗೀಳಿಗೆ ಅಂಟಿಕೊಂಡಿದ್ದಾರೆ. ಅಂಥದ್ರಲ್ಲಿ ನೇಪಾಳ ಸರ್ಕಾರ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎಕ್ಸ್ ಖಾತೆ ಸೇರಿ ಒಟ್ಟು 26 ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿತ್ತು. ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗಿದ್ದ ಯುವ ಸಮೂಹ, ಅದರಲ್ಲೂ ನೇಪಾಳದ ಜೆನ್ಸಿ ಸಂಘಟನೆಯ ಯುವಕರು ನಿರ್ಬಂಧ ತೆರವು ಮಾಡಬೇಕು ಅಂತ ಬೀದಿಗಿಳಿದ್ರು. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಅದನ್ನು ಸರಿಪಡಿಸದೆ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದೆ ಅಂತ ಘೋಷಣೆ ಮೊಳಗಿಸಿದ್ರು. ಪ್ರತಿಭಟನೆಗೆ ಸರ್ಕಾರ ಬಗ್ಗದಿದ್ದಾಗ ಯುವಕರ ಆಕ್ರೋಶದ ಕಿಚ್ಚು ನೇಪಾಳವನ್ನೇ ಧಗಿಸುವಂತೆ ಮಾಡಿದೆ. ನೇಪಾಳದಾದ್ಯಂತ ಕರ್ಫ್ಯೂ ಜಾರಿ. ನೇಪಾಳ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ಕ್ಯಾಬಿನೆಟ್ ಸಭೆ ನಡೆಸಿದ್ರು. ಸರ್ಕಾರದ ನಿರ್ಧಾರಗಳು ಜನರ ಜೀವಕ್ಕಿಂತ ಮುಖ್ಯವಲ್ಲ, ಹೀಗಾಗಿ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿರ್ಬಂಧ ತೆರವುಗೊಳಿಸುವ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಧಾನಮಂತ್ರಿಗಳ ನಿವಾಸ ಮತ್ತು ಸಿಂಹ ದರ್ಬಾರ್ ಸೇರಿದಂತೆ ಹಲವು ಉನ್ನತ ಭದ್ರತಾ ವಲಯಗಳಲ್ಲಿ ಕರ್ಫ್ಯೂ ಜಾರಿಗೊಳಿಸಿದೆ. ಏನೇ ಆಗಲಿ, ಸೋಷಿಯಲ್ ಮೀಡಿಯಾಗೆ ಜನ ಯಾವ ಮಟ್ಟಿಗೆ ದಾಸರಾಗಿದ್ದಾರೆ ಅನ್ನೋದಕ್ಕೆ ನೇಪಾಳದ ಈ ಘಟನೆಯೇ ಸಾಕ್ಷಿ. 18 ಜನ ಸಾವು, 120ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದ್ದು, ಇನ್ನೆಷ್ಟು ಜೀವಗಳು ಬಲಿಯಾಗುತ್ತೋ ಅನ್ನೋದೇ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.